ಭಾನು ಭಾಗ್ಯ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ಅಡ್ಗೆ ಕೆಲಸ ಎಲ್ಲ ನಿಮ್ಮಿಬ್ರದೆ. ಏನ್ ಪಾರ್ವತಿ, ಗಂಡ್ಗಿನ್ ನೋಡಕ್ ಏನಾದ್ರೂ ಹೋಗ್ತಾ ಇದ್ಯಾ ಹೆಂಗೆ? ಕಣೆ ಬಾನು, ನನ್ಗೂ ಅದೇ ಡೌಟ್. ಅಮ್ಮ ತಾಯಂದ್ರ, ನೀವ್ ಅನ್ಕೊಂಡಿರೋ ತರ ಏನೂ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಸರಿ ಹೋಗ್ಬಾ, ಒಳ್ಳೇದಾಗ್ಲಿ. ಏನೇ ಪಾರ್ವತಿ, ಪಂಡ್ರಾಪುರಕ್ಕೆ ಏನಾದ್ರೂ ಹೊರಟಿಯೋ, ಏನ್ ಕಥೆ? ಹಾಗೇನಿಲ್ಲ ಮೇಡಮ್. ಸರಿ ಹೋಗಿ ಹರಳೆಣ್ಣೆ ತಗೊಂಡ್ ಬಂದು ನನ್ ತಲೆಗೆ ಹಚ್ಚು. ಅಯ್ಯೋ, ಆ ಹಾಳಾದ ಕಷಾಯ ಕುಡ್ದು ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ಅಷ್ಟು ಉಷ್ಣ ಆಗೋಗ್ಬಿಟ್ಟಿದೆ. ಹೋಗು. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ಹೇಳಿದ್ ಕೇಳಿಸ್ತಿಲ್ವಾ? ನೀನ್ ಹಳ್ಳಿಯಿಂದ ತಂದಿದ್ಯಲ್ಲ ಎಣ್ಣೆ, ಅದನ್ನ ತಗೊಂಡ್ ಬಾ, ಹೋಗ. ಮೇಡಮ್, ಅದು ಒಂದ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಿತ್ತು. ಓಹೋ, ಇತ್ತೀಚೆಗೆ ಯಾಕೋ ಮೇಡಮ್ ಅವ್ರದ್ದು ಟೆಂಪಲ್ ರನ್ನು ಜಾಸ್ತಿ ಆಗಿದೆ. ಮುಂದೆ ರಾಜಕೀಯಕ್ಕೆ ಏನಾದ್ರೂ ಇಳಿತಾ ಇದೆಯೇನೆ ಪಾರ್ವತಿ? ಹಂಗೇನಾದ್ರೂ ಇದ್ರೆ ನನಗೆ ಹೇಳ್ಬಿಡು, ನಾನೇ ಬಂದು ಫ್ರೀಯಾಗಿ ನಿನಗೆ ಕ್ಯಾನ್ವಾಸ್ ಮಾಡ್ಕೊಡ್ತೀನಿ. ನಾವ್ ಅಖಾಡಕ್ಕೆ ಇಳಿದ್ರೆ ಗೊತ್ತಲ್ಲ, ನಮ್ ಎದುರಲ್ಲಿ ಗೆಲ್ಲೋ ಮಾತೇ ಇಲ್ಲ ಏನೋ. ಮೇಡಮ್, ಅದು ಇವತ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಎಣ್ಣೆ ಹಚ್ಲಾ? ಏನೇ, ನಿನಗ್ ನನ್ ಸೇವೆಗಿಂತ ಆ ದೇವ್ರ ಸೇವೆನೇ ಹೆಚ್ಚಾಗೋಯ್ತಾ? ಮೊದ್ಲು ನಾನ್ ಹೇಳಿದ ಕೆಲ್ಸ ಮಾಡು, ಆಮೇಲೆ ದೇವಸ್ಥಾನಕ್ಕೆ ಹೋಗುವಂತೆ. ಹೋಗ, ಎಣ್ಣೆ ತಗೊಂಡ್ ಬಾ. ಅಯ್ಯೋ, ನಾನ್ ದೇವಸ್ಥಾನಕ್ಕೆ ಹೋಗೋದನ್ನ ತಡೀತಾ ಇದ್ದಾರಲ್ಲ, ಹೀಗೇನ್ ಮಾಡೋದು? ಪಾರ್ವತಿ, ನೀನಿನ್ನು ಮಾರ್ಕೆಟಿಗೆ ಹೋಗಿಲ್ವಾ? ಅಲ್ಲ, ಕಿಚನ್ ಅಲ್ಲಿ ಒಂದು ತರಕಾರಿ ಇಲ್ಲ, ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿದೆ. ನಾನ್ ನೆನ್ನೆನೆ ಹೇಳಿದೆ ತಾನೆ, ಬೆಳಗ್ಗೆನೆ ಹೋಗಿ ರೇಷನ್ ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು ಅಂತ. ಹೇಳೋ ಕೆಲ್ಸ ಮಾಡೋದಿಕ್ಕಾಗಲ್ಲ ನಿನಗೆ? ಏನು, ನೀನ್ ಏನ್ ಬೇಯಿಸಾಕಿದ್ರು ನಾವ್ ತಿನ್ಬೇಕು ಅಂತನಾ? ನೀವೇ ಹೇಳಿ ಚಿಕ್ಕತೆ, ನಾನ್ ಹೇಳಿದ್ರೇನಾದ್ರೂ ತಪ್ಪಿದ್ಯಾ? ಅಯ್ಯೋಯ್ಯೋ, ನಮ್ ತಾಯಿ ಎಣಗೂ ತಪ್ಪಿಲ್ಲಮ್ಮ. ಆಹಾ, ನೀನೊಂದೊಂದು ಮಾತು ಸ್ಫಟಿಕ ತರ ಇದೆಯಮ್ಮ ಜನನಿ. ಅಯ್ಯೋ, ಏನೇ ಹಾಳದವಳೆ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕ್ಕೆ ನಿನ್ಗೆ ಮೈ ಬಾರನ? ನಮ್ ಜನನಿ ಮಾತಿಗೆ ಬೆಲೆ ಅಲ್ವಾ? ಈ ಮನೆ ಕಿರಿಸೋಸೆ ಕಣೆ ಅವಳು. ಸರಿಯಾಗಿ ಹೇಳಿದ್ರಿ ಚಿಕ್ಕತೆ, ಇವಳು ಹೋಗ್ದೆ ಇನ್ನು ನಿಮ್ಮನ್ ಕಳ್ಸೋದಿಕ್ಕಾಗತ್ತಾ? ಹಾ, ಸರಿಯಾಗಿ ಹೇಳ್ದೆ. ಅಂದ್ರೆ ಮಾರ್ಕೆಟ್ಗೆ ತರಕಾರಿ ತರೋದಕ್ಕೆ ನೀವ್ ಹೋಗ್ತೀರಾ? ಜನನಿ, ನಾನೇ ಅಕ್ಕಮ್ಮ ಹೋಗ್ಲಿ ಈ ಕೆಲಸದವಳಿರುವಾಗ? ಲೇ, ಇನ್ನು ಏನೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗೆ ಮಾರ್ಕೆಟ್ಗೆ ಹೋಗಿ ಅದೇನನ್ ತರಕಾರಿ ಬೇಕು ತಗೊಂಡ್ ಬಾ. ಅವಳ ಮುಖಕ್ಕೆ ಬ್ಯಾಗ್ ಬಿಸಾಕಮ್ಮ. ತಗೋ. ಮೇಡಮ್, ನಿಮ್ ತಲೆಗೆ ಎಣ್ಣೆ ಯಾರು ಹಚ್ತಾರೆ? ಲೇ, ಎಣ್ಣೆ ಯಾರ್ ಬೇಕಾದ್ರೂ ಹಚ್ತಾರೆ ಕಣೆ. ಮೊದ್ಲು ನೀನ್ ನಮ್ ಜನನಿ ಹೇಳಿದ ಕೆಲ್ಸ ಮಾಡೋ. ಸರಿ ಮೇಡಮ್. ಜನನಿ, ಇವತ್ತು ನೀನು ಅರಸನ ಕೋಟೆ ಸೊಸೆ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟೆ ಕಣಮ್ಮ. ನೀನ್ ಇವತ್ತು ಆ ಪಾರ್ವತಿ ಜೊತೆ ಮಾತಾಡಿದ ರೀತಿ, ಹಬ್ಬ, ನನಗಂತೂ ಕ್ಯಾರೆಟ್ ಜ್ಯೂಸ್ ಕುಡಿದಷ್ಟು ಖುಷಿ ಆಗ್ತಿದೆ. ಇನ್ಮೇಲೆ ಕೆಲಸದವ್ರ ಜೊತೆ, ಅದ್ರಲ್ಲೂ ಆ ಪಾರ್ವತಿ ಜೊತೆ ಇದೇ ಗೊತ್ತು ಮೇಂಟೈನ್ ಮಾಡ್ಬೇಕು. ಆಯ್ತಮ್ಮ ಜನನಿ? ಆಯ್ತು ಚಿಕ್ಕತ್ತೆ. ವೆರಿ ಗುಡ್. ಹೋಗು, ಆರಾಮಾಗಿ ರೆಸ್ಟ್ ಮಾಡು. ಅಯ್ಯೋ, ಅವರಿಬ್ರನ್ನು ಆಫೀಸ್ಗೆ ಹೋಗಕ್ ಬಿಡಬಾರ್ದಾಗಿತ್ತು. ನೀನ್ ಅವ್ರನ್ನ ತಡಿಬೇಕಾಗಿತ್ತು ತಾನೆ? ಯಾಕಕ್ಕ ಹೀಗೆ ಹೇಳ್ತಿದ್ದೀರಾ? ಅಂಥದ್ದೇನಾಯ್ತು? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇಲ್ಲ, ಇವತ್ ಯಾಕೋ ದಿನ ಸರಿ ಇಲ್ಲ. ಅವರಿಬ್ರು ಮನೇಲೇ ಇರಿಸ್ಕೋಬೇಕಾಗಿತ್ತು.
ಪಾರ್ವತಿ, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಏನ್ ವಿಷಯ ಅಂತ ಕೇಳಿ ಯಜಮಾನ್ರೆ. ಹಲೋ ಅಮ್ಮ. ಆದಿ, ಎಲ್ಲಿದ್ಯಪ್ಪ? ಅಮ್ಮ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಮ್ಮ. ಇಷ್ಟು ಬೇಗ ಆಫೀಸ್ಗೆ ಹೊರಟ್ಬಿಟ್ಯಾ? ಯಾಕೆ ಇವತ್ತು ಅಂತ ಏನ್ ಅರ್ಜೆಂಟ್ ಕೆಲ್ಸ ಇತ್ತು? ಅಮ್ಮ, ಅದು ಪ್ರಿಯಾ ಫೋನ್ ಮಾಡಿದ್ರು, ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಇದೆ ಅಂತ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟೆ. ನಿಮ್ಗೆ ಹೇಳೋದಕ್ಕೂ ಆಗ್ಲಿಲ್ಲ. ಸಾರಿ ಮಾ. ಪ್ರೀತುನು ನಿನ್ ಜೊತೆ ಬರ್ತಿದಾನ? ಹೌದಮ್ಮ, ಪ್ರೀತುನು ಬರ್ತಾ ಇದ್ದಾನೆ. ಸರಿ, ಏನೇ ಮೀಟಿಂಗ್ ಇದ್ರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ತಕ್ಷಣ ಮನೆಗೆ ವಾಪಸ್ ಬನ್ನಿ. ಯಾಕಮ್ಮ, ಏನಾಯ್ತು? ಅಖಿಲ, ಫೋನ್ ಕೊಡು ಒಂದು ನಿಮಿಷ. ಹಲೋ ಆದಿತ್ಯ, ಏನಿಲ್ಲಪ್ಪ, ನಿಂದು ಅದೇನ್ ಮೀಟಿಂಗ್ ಇದೆಯೋ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ, ಆಯ್ತಾ? ಓಕೆಪ್ಪ. ಹಾಗೆ ಪ್ರೀತಿಗೂ ಹೇಳ್ಬಿಡು. ಆಯ್ತಪ್ಪ. ಅಪ್ಪ, ಅಮ್ಮ ಆರಾಮಾಗಿದ್ದಾರೆ ತಾನೆ? ಹಾ, ಆರಾಮಾಗಿದ್ದಾಳೆ. ಏನೋ ಕೆಟ್ಟ ಕನ್ಸು ಬಿತ್ತು ಅಂತ ಸ್ವಲ್ಪ ಗಾಬರಿ ಆಗಿದ್ದಾಳೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ. ಆಯ್ತಪ್ಪ, ಅಮ್ಮಂಗೆ ಆರಾಮಾಗಿರೋದಕ್ಕೆ ಹೇಳಿ. ಸರಿನಪ್ಪ. ಅಖಿಲ, ಅವ್ರು ಹೋಗ್ತಿರೋದು ಮೀಟಿಂಗ್ ಅಟೆಂಡ್ ಮಾಡಕ್ಕೆ. ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾ ಇದೆಯಲ್ಲ. ನಿನಗ್ ಬಂದಿರೋ ಯೋಚನೆಗೆ ಅವ್ರನ್ನೆಲ್ಲ ಯಾಕೆ ಗಾಬರಿ ಪಡಿಸ್ತಾ ಇದೀಯಾ? ಹಾಗಲ್ಲ ರಘು, ಈಗ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಓಕೆನಾ? ರಘು, ನೀವೇನೇ ಹೇಳಿದ್ರು ನನ್ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಇಲ್ಲ, ಸ್ವಲ್ಪ ಆರಾಮಾಗಿರೋ, ಅವ್ರಿಗೇನು ಆಗಲ್ಲ. ಬಾ, ನೀನ್ ಸ್ವಲ್ಪ ರೆಸ್ಟ್ ತಗೋ. ಕಮಾನ್ ರಘು. ಕಮಾನ್ ಅಖಿಲ, ನನ್ ಮಾತು ಕೇಳಲ್ವಾ ನೀನು? ಕಮ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಜನನಿ, ಅಕ್ಕನ್ಗೇನ್ ಕನ್ಸ್ಬಿಟ್ಟು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ಗೊತ್ತಿಲ್ಲ ಚಿಕ್ಕತ್ತೆ. ನೀನ್ ಬಿಡು ತಾಯಿ, ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದೇ ಇರೋಳ್ ತರ ಇರ್ತೀಯ. ನೀನ್ ಹೇಳ್ದಿದ್ರೇನು, ನಾನೇ ಆಮೇಲೆ ಅಕ್ಕನ ಹತ್ರ ಕೇಳಿ ತಿಳ್ಕೊತೀನಿ. ನಿಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಸರ್. ನಾನಿರೋ ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಬನ್ನಿ. ಹರೀಶ್ ಇಲ್ಲೆಲ್ಲೋ ಇದ್ದಾರೆ. ವಾವ್, ಲೊಕೇಶನ್ ಕಳಿಸಿದ್ರು. ಅಂತೂ ಹರೀಶ್ನ ಮೀಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಈ ವಿಷಯ ಫಸ್ಟ್ ಜನನಿಗೆ ಹೇಳಬೇಕು. ಅತ್ತೆ ಗಾಬರಿ ಆಗಿರೋದು ನೋಡ್ತಾ ಇದ್ರೆ ಯಾಕೋ ನನಗೂ ಗಾಬರಿ ಆಗ್ತಿದ್ಯಲ್ಲ. ಯಾವ್ದಕ್ಕೂ ಪ್ರೀತಿಗೊಂದು ಫೋನ್ ಮಾಡಿ ನೋಡೋಣ. ಹಲೋ ಜನನಿ, ಒಂದ್ ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನ್ ಪ್ರೀತು? ಅಂತೂ ಹರೀಶ್ ಸಿಕ್ಕಿದ್ರು. ಏನ್ ಹೇಳ್ತಿದ್ಯಾ ಪ್ರೀತು? ಹರೀಶ್ ಸಿಕ್ಕಿದ್ರಾ? ಕಣ್ಣಿನ ಹುಡುಗಿ ಬಗ್ಗೆ ಕೇಳಿದ್ಯಾ? ಅವ್ರ ಏನ್ ಹೇಳಿದ್ರು? ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಹರೀಶ್ ಮೀಟ್ ಮಾಡ್ಬೇಕು. ಅಂದ್ರೆ ಹರೀಶ್ ಮೆಸೇಜ್ ಮಾಡಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅವ್ರ ಲೊಕೇಶನ್ ಕಳ್ಸಿದ್ದಾರೆ. ನಾನೀಗ ಅಲ್ಲಿ ಹೋಗ್ತಾ ಇದ್ದೀನಿ. ಹೌದಾ? ಸರಿ, ಬೇಗ ಅವ್ರ ಹತ್ರ ಮಾತಾಡಿ ನನ್ಗೊಂದು ಗುಡ್ ನ್ಯೂಸ್ ಕೊಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ. ಪ್ರೀತು, ನೀನೀಗ ಭಾವ ಮತ್ತೆ ಪಾರ್ವತಿ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಭಾವ ಕೇಳಿದ್ರೆ ಏನ್ ಹೇಳ್ತೀಯಾ? ಆಸ್ ಯೂಶುವಲ್ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ. ಹೇಗೂ ಬ್ರೋ ಜೊತೆ ಪಾರ್ವತಿ ಇದ್ದಾಳಲ್ಲ. ಬ್ರೋ ಏನು ಅನ್ನಲ್ಲ. ಬ್ರೋ ಜೊತೆ ಪಾರ್ವತಿ ಇದ್ರೆ ಇಡೀ ಅರ್ಸನ್ ಕೋಟೆ ಇದ್ದಂಗೆ. ಅದು ಕರೆಕ್ಟ್. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಬಾಯ್. ಸರಿ ಪ್ರೀತು, ಹುಷಾರು. ಹಾ, ಬಾಯ್. ಯಜಮಾನ್ರೆ, ನೀವ್ ನಿಮ್ ಕಣ್ಣಿನ ಹುಡುಗಿ ಅಂದ್ರೆ ನಾನ್ ಸಿಗ್ಲಿ ಅಂತ ಈ ವ್ರತ ಮಾಡಿದ್ರೆ, ನಾನು ಅರ್ಸನ್ ಕೋಟೆಗೆ ಬಂದಿರೋ ಗಂಡಾಂತರ ತಪ್ಸೋ ಉದ್ದೇಶದಿಂದ ನಿಮ್ ಜೊತೆಯಾಗಿ ಈ ವ್ರತದಲ್ಲಿ ಭಾಗಿಯಾಗ್ತಿದ್ದೀನಿ. ದೇವ್ರೆ,
ಆದಷ್ಟು ಬೇಗ ನಮ್ ಯಜಮಾನ್ರ ಆಸೆನ ನೆರವೇರಿಸೋ ಜೊತೆಗೆ ಬಂದಿರೋ ಗಂಡಾಂತರನ ತಪ್ಸಪ್ಪ. ನನಗೋಸ್ಕರ ನೀನು ಎಷ್ಟೊಂದು ಕಷ್ಟಪಡ್ತಾ ಇದೆಯಾ ಪಾರ್ವತಿ. ನನ್ಗನ್ಸುತ್ತೆ ಬಹುಶಃ ನಿನ್ನ ಆ ದೇವರು ನನಗೋಸ್ಕರ ನಮ್ಮನೆಯವ್ರು ಯಾರು ನೀವಲ್ಲ? ಹರೀಶ್ ಹೇಳ್ರೋ. ಯಾಕ ಮಚ್ಚ ಭಯ ಆಯ್ತಾ? ನಾನೇ ಕಣ ಹರೀಶು. ಯಾಕೆ ಹರೀಶ್ ತರ ಕಾಣ್ತಲ್ವಾ ಮಚ್ಚ? ಹರೀಶ್ ತರ ಕಾಣ್ತಲ್ಲ ಅಂತ ನಾನೇ ಕಣ ಹರೀಶು. ಮರಿ ಏಯ್, ಹರೀಶ್ ಅಂತ ಸುಳ್ಳಲ್ಲಿ ನನ್ನ ಕರ್ಸ್ಕೊಂಡ್ರಿ ಇಲ್ಲಿ. ಯಾರು ನೀವೆಲ್ಲ? ನಿನ್ನ ಪಾಲಿಗೆ ಇತ್ತೀಚೆಗೆ ಹರೀಶ್ ವಿಷಯ ಹೇಳ್ಬೇಕು ಅಂತ ಯಾವ್ದೋ ಹೆಂಗಸು ಪ್ರೀತುಗೆ ಮೆಸೇಜ್ ಮಾಡಿ ಕರೆಸ್ಕೊಂಡ್ರು. ಆದ್ರೆ ಆ ಹೆಂಗಸು ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಆ ಹೆಂಗಸಿನ ಸಾವಿಗೆ ಪ್ರೀತು ಸಾಕ್ಷಿಯಾಗಿದ್ದಾನೆ. ಅಂದ್ರೆ ಪ್ರೀತುಗೆ ಏನಾದ್ರೂ ಅಪಾಯ ಇದೆಯಾ? ದೇವ್ರೆ, ಇವತ್ತು ನಮ್ಮ ಮಕ್ಕಳು ನನಗೆ ಹೇಳದೆ ಆಫೀಸಿಗೆ ಹೋಗಿದ್ದಾರೆ. ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಭಯ ಆಗ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನ ಭಗವಂತನ ಮುಂದೆ ನಿಷ್ಠೆಯಿಂದ ಬೇಡ್ಕೊಳ್ಳಿ. ಅದೇನಾದ್ರೂ ಒಲಿಯೋ ಹಾಗಿದ್ರೆ ಅದ್ರ ಫಲ ಈಗಲೇ ಗೊತ್ತಾಗುತ್ತೆ. ದೇವ್ರೆ, ಇಷ್ಟು ದಿನ ಯಾವ ಹುಡುಗಿಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಡ್ತಾ ಇದ್ನೋ ಆ ನನ್ನ ಕಣ್ಣಿನ ಹುಡುಗಿ ಎಲ್ಲಿದ್ರೂ ಆದಷ್ಟು ಬೇಗ ನನ್ನ ಮುಂದೆ ಬರೋ ಹಾಗೆ ಮಾಡಪ್ಪ. ದೇವ್ರೆ, ಯಜಮಾನ್ರು ಅವ್ರ ಕಣ್ಣಿನ ಹುಡುಗಿ ಬಗ್ಗೆನೇ ಬೇಡ್ಕೊಂಡಿರ್ತಾರೆ ಅಂತ ನಂಗೆ ಗೊತ್ತು. ಆದರೆ ಸದ್ಯದ ಸ್ಥಿತಿಲಿ ನನಗೆ ಅದಕ್ಕಿಂತ ಮುಖ್ಯವಾಗಿ ಅರ್ಸನ್ ಕೋಟೆಗೆ ಬಂದಿರೋ ಗಂಡಾಂತರ ತಪ್ಪಬೇಕು. ಇದೇ ನನ್ನ ಕೋರಿಕೆ ದೇವ್ರೆ. ಹೇಗಾದ್ರೂ ಮಾಡಿ ಅರ್ಸನ್ ಕೋಟೆ ಅವ್ರನ್ನ ಕಾಪಾಡು. ನಿನ್ ಕತೆ ಇವತ್ ಫಿನಿಶ್ಡ್ ಪ್ರೀತು. ರೆಸ್ಟ್ ಇನ್ ಪೀಸ್.
ಪ್ರೀತುಗೇನೋ ತೊಂದರೆ ಆಗಿದೆ. ಏನಾಗಲ್ಲ, ಸಮಾಧಾನ ಮಾಡ್ಕೋ. ಜನನಿ ಹೋಗಮ್ಮ, ಒಂದ್ ಗ್ಲಾಸ್ ನೀರು ತಗೊಂಡ್ ಬಾ. ಕಲ್ಪನೆ ಅಲ್ಲ ರಘು, ನಂಗೆ ನಿಜವಾಗ್ಲೂ ಅನ್ನಿಸ್ತಿದೆ ಪ್ರೀತುಗೇನೋ ಅಪಾಯ ಆಗಿದೆ. ಏನಾಗಲ್ಲ, ಸಮಾಧಾನ ಮಾಡ್ಕೋ, ಬಾ ನೀನು. ಏನಮ್ಮ ಪಾರ್ವತಿ, ಏನಿದೆಲ್ಲ? ಆದಿ, ನೀವಿಬ್ರು ದೀಪ ಹಚ್ಚಕ್ ಹೊರಟಿದ್ರ? ಯಾಕೆ ನೀವಿಬ್ರು ದೀಪ ಹಚ್ತಿದ್ರಿ? ಕಣ್ಣಿನ ಹುಡುಗಿ ಸಿಗೋದಕ್ಕೋಸ್ಕರ ಮಾಡಿರೋ ವ್ರತ ಅಂತ
ಅಮ್ಮಂಗೆ ನಾನು ಹೇಗೆ ಹೇಳೋದು? ಅವ್ರ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡ್ಲಿ? ದೇವ್ರೆ, ನೀನೇ ಹೇಗೆ ನನಗೆ ದಾರಿ ತೋರಿಸ್ಬೇಕು. ಅಮ್ಮ, ಆಗ್ಲೇ ಮಾರ್ಕೆಟಿಂದ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳದ್ನಲ್ಲ, ಅಲ್ಲಿ ಅರ್ಚಕರು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಕೆಲವ್ರ ಮನ್ಸನ್ನ ಅನಗತ್ಯ ಆತಂಕ ಕಾಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅರ್ಸನ್ ಕೋಟೆಯವರು ಹೊರತಲ್ಲ ಅಂತಂದ್ರು. ನನಗೆ ತುಂಬಾ ಆತಂಕ ಆಗಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದೆ. ದೇವ್ರ ಪ್ರಸಾದ ಅಂತ ಈ ಎಣ್ಣೆ ಕೊಟ್ರು. ಈ ಎಣ್ಣೆಯಿಂದ ಮನೆ ಹಿರಿಮಗ ನಂದಾದೀಪ ಹಚ್ಚಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈ ಮನೆಯವ್ರ ಎಲ್ರಿಗೂ ಶಾಂತಿ ಸಮಾಧಾನ ಸಿಗುತ್ತೆ ಅಂದ್ರು. ಅದಕ್ಕೆ ಯಜಮಾನ್ರಿಗೆ ದೀಪ ಹಚ್ಚೋದಕ್ಕೆ ಸಹಾಯ ಮಾಡ್ತಿದ್ದೆ ಅಮ್ಮ. ಅಕ್ಕ ಅಕ್ಕ ಅಕ್ಕ, ಇಲ್ಲ, ಇವಳು ಹೇಳ್ತಿರೋದೆಲ್ಲ ಸುಳ್ಳು. ಇವಳು ಮಾತು ನಂಬೇಡಿ. ಇವಳು ಆದಿತ್ಯನ ಸಹಾಯ ಮಾಡಕ್ ಹೋಗಿರ್ಲಿಲ್ಲ ಅಕ್ಕ, ಅವ್ನ ಜೊತೆ ಸೇರ್ಕೊಂಡು ದೀಪ ಹಚ್ಚಕ್ ಹೋಗಿದ್ಲು. ನಿಜವಾಗ್ಲೂ ನನ್ ಮಾತು ನಂಬಿ ಅಕ್ಕ. ಹೌದಾ ಆದಿ? ದಾಮಿನಿ ಹೇಳ್ತಾ ಇರೋದು ನಿಜನಾ? ಇಲ್ಲ ಅಮ್ಮ, ಪಾರ್ವತಿ ನನಗೆ ಸಹಾಯ ಮಾಡ್ತಾ ಇದ್ಲು ಅಷ್ಟೇ. ಸರಿ ಆದಿ, ದೀಪ ಹಚ್ಚಪ್ಪ. ದೇವ್ರ ದಯದಿಂದ ಯಾರಿಗೂ ಕೆಟ್ಟದ್ದಾಗದೆ ಹೋದ್ರೆ ಸಾಕು. ಇದು ದೇವರ ದೀಪದ ಉರಿಸಿದ ಎಣ್ಣೆ. ಇದನ್ನ ಅರಸನ ಕೋಟೆಯಲ್ಲಿ ನಂದಾದೀಪಕ್ಕೆ ಹಾಕಿ ನೀವಿಬ್ರು ಜೊತೆಯಲ್ಲಿ ಹಚ್ಚಬೇಕು. ಸರಿ. ಯಾವ ಕಿಟಕಿನೂ ತೆಗ್ದಿಲ್ಲ, ಗಾಳಿನೂ ಬಂದಿಲ್ಲ. ದೀಪ ಹೆಂಗಪ್ಪ ಹಾರೋಯ್ತು? ಆದಿ, ಮತ್ತೆ ಹಚ್ಚಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರಕ್ಕ? ಈಗ್ಲಾದ್ರೂ ನಿನ್ ಕಣ್ಣಾರ ನೋಡಿದ್ರ? ನಮ್ಮ ಮನೆ ಮಗ ನಂದ ದೀಪ ಹಚ್ಚುತ್ತಾ ಇದ್ರೆ ಅವ್ನ್ ಕೈ ಜೊತೆ ಕೈ ಜೋಡಿಸಿ ಇವಳು ದೀಪ ಹಚ್ಚಿದ್ಲು. ಮನೆ ಕೆಲಸದವಳು. ನಾನು ಆವಾಗ್ಲೇ ಹೇಳ್ದೆ, ನೀವ್ ನಂಬ್ಲಿಲ್ಲ ನನ್ ಮಾತು. ಈಗ್ಲಾದ್ರೂ ನನ್ ಮಾತ್ ಮೇಲೆ ನಂಬಿಕೆ ಬಂತಾ? ಚಿಕ್ಕಮ್ಮ, ಯಾಕೆ ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ? ದೀಪ ಆರೋಗ್ಯವಾಗಿತ್ತು, ಅದಕ್ಕೆ ಪಾರ್ವತಿ ಕೈ ಹಿಡಿದ್ಲು. ಅದ್ರ ತಪ್ಪೇನಿದೆ? ಅಲ್ಲಪ್ಪ ಆದಿತ್ಯ, ನಾನು ಅವಳಿಗೆ ಯಾವಾಗ ಏನ್ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯಲ್ಲ. ನಾನು ಹೇಳಿದ್ದೇನಾದ್ರು ತಪ್ಪಿತ್ತಾ? ಅಕ್ಕ ನೀವೇ ನೋಡ್ಲಿಲ್ವಾ ಅಕ್ಕ? ದಾಮಿನಿ, ವಿತಂಡವಾದ ಮಾಡಬೇಡ. ಯಾವುದಕ್ಕೆ ಆದ್ರೂ ಒಂದು ಮಿತಿ ಇರಬೇಕು. ನೀನಾ
ಹೌದು, ನಾನೇ. ಯಾಕೆ ಗಾಬರಿ ಆಯ್ತಾ? ನಿನ್ ಮುಖದ ಮೇಲಿರೋ ಈ ಬೆವರು ನೋಡ್ತಿದ್ರೇನೆ ಗೊತ್ತಾಗ್ತಿದೆ ನೀನ್ ಎಷ್ಟು ಗಾಬರಿ ಆಗಿದ್ಯಾ ಅಂತ. ನನ್ನನ್ ಕೊಲ್ಲೋದಿಕ್ಕಾಗ್ದೆ ನನ್ ಕಣ್ಣಿನ ಚಿತ್ರನ್ ಮುಂದೆ ಇಟ್ಕೊಂಡು ಅದಕ್ ಚುಚ್ಚೋದಿಕ್ ನೋಡ್ತಾ ಇದ್ಯಾ? ನನ್ನನ್ ಕೊಲ್ಲೋರು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಇನ್ ಮುಂದೆ ಹುಟ್ಟೋದು ಇಲ್ಲ. ನನ್ನನ್ ಮಾತ್ರ ಅಲ್ಲ, ಅರ್ಸನ್ ಕೋಟೆಯ ಯಾರೊಬ್ಬರನ್ನೂ ಕೊಲ್ಲೋದಿರ್ಲಿ, ಅವ್ರ ಮೇಲೆ ಒಂದ್ ಸಣ್ಣ ಗಾಯ ಕೂಡ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ಅನುಷ್ಕಾ ಮೇಲೆ ಚಾಲೆಂಜ್ ಹಾಕಿ ಉಳ್ದೋರು ಈ ಭೂಮಿ ಮೇಲೆ ಇಲ್ಲ. ಇಷ್ಟು ದಿನ ಏನೋ ಅರ್ಸನ್ ಕೋಟೆ ಅವ್ರನ್ನ ಕಾಪಾಡ್ಕೊಂಡೆ, ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ಒಬ್ರಾದ್ಮೇಲೆ ಒಬ್ರನ್ನ ಮುಗಿಸ್ತಾ ಇರ್ತೀನಿ ಕಣೆ. ಅಲ್ಲಿವರೆಗೂ ನಾನು ಹೂ ಕಟ್ತಾ ಕೂರ್ತೀನಿ ಅನ್ಕೊಂಡಿದ್ಯಾ? ನನ್ಸಾಗ್ದಿರೋ ಕನಸ್ ಕಂಡು ಏನು ಪ್ರಯೋಜನ ಇಲ್ಲ ಮರಿ. ಇಡೀ ಅರ್ಸನ್ ಕೋಟೆಗೆ ನಾನ್ ರಕ್ಷಾ ಕವಚ ಇದ್ದ ಹಾಗೆ. ಅಲ್ಲಿರೋರ್ಗೆ ಅಪಾಯ ಎದುರಾಗೋದು ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಆ ದೇವ್ರ ಕೃಪೆ, ಅಖಿಲಮ್ಮನ ಆಶೀರ್ವಾದ ಇರೋವರೆಗೂ ನಿನ್ನಂತವಳಿಂದ ನನ್ನ ಆಯಸ್ಗೆ ಏನೂ ತೊಂದರೆ ಆಗಲ್ಲ. ಹೌದಾ? ಹಾಗಾದ್ರೆ ಆ ಕೋಟೆನ್ ಕಾಪಾಡ್ತಿರೋ ನಿನ್ನನ್ನೇ ಮೊದ್ಲು ಸಾಯಿಸ್ತೀನಿ ಕಣೆ. ಇನ್ನೀನ್ ಬದುಕಿರ್ಬಾರ್ದು ಕಣೆ. ಅನುಷ್ಕಾ, ಕಂಟ್ರೋಲ್. ನಿನ್ ಒಳಗಿರೋ ದ್ವೇಷನ ಈ ರೀತಿ ಹೊರಗಾಕಿ ಸಾಯಿಸ್ಬೇಡ. ಆ ಮನೆಯವ್ರು ಎಲ್ರನ್ನು ಸಾಯಿಸಿದ್ಮೇಲೆನೆ ನಿನ್ ಒಳಗಿರೋ ದ್ವೇಷ ಸಾಯ್ಬೇಕು. ಸೌಜನ್ಯ, ಏನ್ ಮಾಡ್ತಿದ್ಯಾ? ಏನಿಲ್ಲ ಡ್ಯಾಡ್, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇದ್ದೆ. ಅಲ್ಲಮ್ಮ, PUC ಮುಗಿತಾ ಬಂತು, ಮುಂದೆ ಏನ್ ಓದ್ಬೇಕು ಅಂತಿದ್ಯಾ? ಯಾಕೋ ಓದೋದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ಡ್ಯಾಡ್. ಅಮ್ಮನ್ ತರ ಓಡಾಡ್ಕೊಂಡು ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ. ನನ್ ಮುದ್ದಿನ ಮಗಳು ಲೇ ಸೌಜನ್ಯ, ಇವತ್ತು ಅಮ್ಮನ್ ಗುಟ್ಟಿದ ಮಗಳ ತರ ಮಾತಾಡ್ದೆ ಕಣೆ. ಥ್ಯಾಂಕ್ ಯು ಸೋ ಮಚ್ ಮಗಳೇ. ಅಯ್ಯೋ ಮಾಮ್, ನಿನ್ ರೂಟೇ ಬೇರೆ, ನನ್ ಮೆಂಟಾಲಿಟಿನೇ ಬೇರೆ. ನನ್ಗೆ ನಾನ್ ದುಡ್ಡಲ್ಲಿ ಮಜಾ ಮಾಡ್ಬೇಕು ಅನ್ನೋ ಆಸೆ ಇದೆ, ನಿನ್ ತರ ಅಲ್ಲ. ಕರೆಕ್ಟ್ ಆಗಿ ಹೇಳಿದೆ ಮಗಳೇ. ಏನೇ ನಿನ್ ಮಾತಿನ ಅರ್ಥ? ಏನಿಲ್ಲ ಮಾಮ್. ಲೇ, ನಿನ್ ತರ ತಿರ್ಪೆ ಶೋಕಿ ಬಿಟ್ಟಿ ಶೋಕಿ ಎಲ್ಲ ಮಾಡಲ್ಲ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು, ಅಲ್ವೇನಮ್ಮ? ಲೇ, ಅಪ್ಪನ್ ದರಿದ್ರ ಬುದ್ಧಿನ ಅಂಟಿಸ್ಕೊಂಡು ಹುಟ್ಟುಬಿಟ್ಟಿದ್ಯಾ. ಏನು ಅಂತ ಹುಟ್ಟುಬಿಟ್ಟಿವ ನನ್ನ ಹೊಟ್ಟೆಲಿ. ಇಬ್ರು ಹಾಳಾಕ್ ಹೋಗಿ. ಪಾರ್ವತಿ, ದೇವಸ್ಥಾನಕ್ಕೆ ಹೋಗಿ ಬಂದಾಗ್ಲಿಂದ ಸಿಕ್ಕೇ ಇಲ್ವಲ್ಲಮ್ಮ. ವ್ರತ ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು ಸಾವಿತ್ರಕ್ಕ. ಆದ್ರೆ ಚಿಕ್ಕ ಯಜಮಾನ್ರಿಗೆ. ಏನ್ ಚಿಕ್ಕ ಯಜಮಾನ್ರು? ಸಮಾಧಾನ ಪಡ್ಬೇಕಾಗಿರೋ ವಿಷಯಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಪಾರ್ವತಿ? ಅರ್ಚಕರು ವ್ರತ ಮಾಡಕ್ ಹೇಳಿದ್ದೆ ಈ ಮನೇಲಿ ಯಾರಿಗೋ ಕಂಟಕ ಇದೆ ಅನ್ನೋದಕ್ ತಾನೆ.
ನೀನ್ ವೃತ ಮಾಡಿದಿಕ್ಕೇನೆ ಇವತ್ತು ಚಿಕ್ಕ ಯಜಮಾನ್ರು ಜೀವ ಉಳಿತು. ನೋಡಿದ್ಯಾ, ಈ ಮನೆಗೆ ಏನೇ ಒಳ್ಳೇದ್ ಮಾಡೋದಿದ್ರು ಅದು ನಿನ್ನ ಮುಖಾಂತರನೇ ಆಗ್ತಿದೆ. ಎಂಥ ಆಪತ್ತುಗಳು ಬಂದ್ರು ಅದು ನಿನ್ನಿಂದಾನೇ ಕೊನೆ ಆಗ್ತಿದೆ. ಎಲ್ಲ ಇವಳು ಮನೇಲೇನಾದ್ರೂ ಯೋಗ ಗೀಗ ಮಾಡ್ತಾಳ? 1 ಗಂಟೆಯಿಂದ ಒಂಚೂರು ಮಿಸ್ಕಾಡ್ದಂಗೆ ಹಂಗೆ ಕೂತಿದ್ದಾಳಲ್ಲ. ಇವಳಲ್ಲಿಂದ ಹೋಗೋ ತರ ಕಾಣಿಸ್ತಾ ಇಲ್ಲ. ನಾನು ಏನಾದ್ರೂ ಪ್ಲಾನ್ ಮಾಡಿ ಅವಳನ್ನ ಅಲ್ಲಿಂದ ಸಾಗಾಕಿ ನನ್ನ ಕೆಲಸನ ನಾನು ಮಾಡ್ಕೊಂಡ್ಬಿಡ್ಬೇಕು. ಪಾರ್ವತಿ, ಒಬ್ಳೆ ಕುತ್ಕೊಂಡು ಹೂ ಕಟ್ತಾ ಇದೀಯಾ? ಹೌದು ಮೇಡಮ್, ಸುಮ್ಮನೆ ಕೂತಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅಂತ ಹೂ ಕಟ್ತಾ ಇದ್ದೀನಿ. ನಿನ್ನ ನೋಡಿದ್ರೆ ಒಂದೊಂದ್ಸಲ ಅಯ್ಯೋ ಅನ್ಸುತ್ತೆ, ಪಾಪ ಅನ್ಸುತ್ತೆ. ನಾನು ಎಷ್ಟೇ ಬೈದ್ರೂ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಸುಮ್ಮನೆ ಇರ್ತೀಯಲ್ಲ. ನಿಜವಾಗ್ಲೂ ನೀನು ಸಹನೆಯ ತೇರು ಕಣಮ್ಮ ಪಾರ್ವತಿ. ಹಾ, ತುಂಬಾ ಚಳಿ ಇದೆ, ನೀನ್ ಹೋಗಿ ಒಂದ್ ಲೋಟ ಬಿಸಿನೀರು ಕುಡ್ಕೊಂಡ್ ಬಾ. ಯಾಕೆಂದ್ರೆ ಚಳಿಗೆ ನಿದ್ದೆ ಬಂದ್ಬಿಡುತ್ತೆ. ಅಷ್ಟೊತ್ತರ್ಗು ನಾನು ಹೂ ಕಟ್ತಿರ್ತೀನಿ, ದೀಪ ನೋಡ್ಕೊಂಡು. ಸರಿನಾ? ಪರವಾಗಿಲ್ಲ ಮೇಡಮ್. ಅಯ್ಯೋ, ಇದಕ್ಕೆಲ್ಲ ಯಾಕಮ್ಮ ಸಂಕೋಚ? ನನ್ ಮಾತಿಗೆ ಬೆಲೆ ಇಲ್ವಾ? ಹಾಗಲ್ಲ ಮೇಡಮ್. ಅಯ್ಯೋ, ಹಾಗೂ ಇಲ್ಲ ಹೀಗೂ ಇಲ್ಲ. ಅಕಸ್ಮಾತ್ ನಿನಗೇನಾದ್ರೂ ನಿದ್ದೆ ಬಂದ್ ಮಲಗ್ಬಿಟ್ಟಾಗ ದೀಪ ಆರೋಗ್ಬಿಟ್ರೆ ಅಯ್ಯೋ ಅದನ್ನ ನೋಡ್ಕೊಳ್ಳೋರು ಯಾರು? ಹೋಗೋಗು, ನೀನ್ ಮೊದ್ಲು ಬಿಸಿನೀರು ಕುಡ್ಕೊಂಡ್ ಬಾ. ಹೋಗು ಅಂದ್ರೆ ಕಟ್ತೀನಿ, ಕೊಡು. ದಾಮು, ದಾಮು ರೀ, ನಿಮಗೇನ್ರಿ ಆಯ್ತು? ಒಳ್ಳೆ ದೆವ್ವ ತರ ಬರ್ತಿದ್ದೀರಾ. ಸುಮ್ನೆ ಮಲ್ಕೊಳಕ್ಕಾಗಲ್ವಾ ನಿಮ್ಗೆ? ನೀನ್ ಇಲ್ದೆ ನಾನು ಒಬ್ನೇ ಹೇಗೆ ನಿದ್ದೆ ಮಾಡ್ಲಿ? ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು. ಪಕ್ಕದಲ್ಲಿ ನೀನ್ ಕಾಣ್ಲಿಲ್ಲ, ಹುಡ್ಕೊಂಡ್ ಬಂದೆ. ಅದ್ ಸರಿ, ಒಬ್ಳೆ ದೇವ್ರ ಮನೇಲಿ ಏನ್ ಮಾಡ್ತಾ ಇದೀಯಾ? ಅದು ಇಷ್ಟೊತ್ತಲ್ಲಿ? ಪಾರ್ವತಿ ನೀರ್ ಕುಡ್ದು ಬರ್ತೀನಿ ಅಂತ ಹೋಗಿದ್ದಾಳೆ. ಅಲ್ಲಿವರೆಗೂ ನಾನು ಈ ದೀಪನ ಕಾಯ್ತಾ ಇರ್ಬೇಕು. ಅವಳು ಬಂದ ತಕ್ಷಣ ನಾನ್ ರೂಮಿಗೆ ಬರ್ತೀನಿ. ಓ, ಪರವಾಗಿಲ್ಲ ಕಣೆ. ಪಾರ್ವತಿನ ನೀರ್ ಕುಡಿಯಕ್ ಕಳ್ಸಿ ನೀನ್ ದೀಪನ ಕಾಯ್ಕೊಂಡ್ ಕೂತಿದ್ಯಾ? ಲೇ ದಾಮು, ಇಷ್ಟೊಂದು ಒಳ್ಳೆ ಬುದ್ಧಿ ಯಾವಾಗ ಬಂತು ನಿನ್ಗೆ? ಹಲೋ, ನನ್ ಗಂಡ ಮೋಹನ್. ಜೈಲ್ಗೆ ಹೋದವರೆಲ್ಲ ಕಳ್ರಲ್ಲ. ಈ ಅರಸನ ಕೋಟೆ ದಾಮಿನಿ ಯಾವಾಗ್ಲೂ ಕೆಟ್ಟವಳಾಗೆ ಇರಲ್ಲ. ಇದು ಈ ಶತಮಾನದ ಸತ್ಯ, ಗೊತ್ತಾಯ್ತಾ? ಗೊತ್ತಾಯ್ತು ಕಣೆ, ಬಾ ಮಲ್ಗೋಕ. ರೀ, ನೀವ್ ಹೋಗ್ರಿ, ನಾನ್ ಬರ್ತೀನಿ. ನೀ ಬರ್ಲಿಲ್ಲ ಅಂದ್ರೆ ಹಾಸಿಗೆ ನಿದ್ದೆ ಮಾಡಕ್ ಬಿಡಲ್ವಂತ ಕಣ. ಅಯ್ಯೋ ಈ ಅಪ್ಪ ಅಂತೂ ನನ್ನ ಇವತ್ ಬಿಡಲ್ಲ. ಮೊದ್ಲು ಇವ್ರನ್ನ ಮಲಗಿಸಿ ಆಮೇಲೆ ನನ್ನ ಕೆಲ್ಸನ ನಾನ್ ಮುಗಿಸ್ಬೇಕು ಅಷ್ಟೇ. ಹ, ಬನ್ನಿ. ಪಾಪ ಪಾರ್ವತಿ ಒಬ್ಳೆ ದೀಪ ಆದಂಗೆ ಕಾಯ್ತಾ ಇದ್ದಾಳೆ. ನೀನ್ ಬರೋವರೆಗೂ ಇಲ್ಲೇ ಇರ್ತೀನಿ ಅಂದ್ರಲ್ಲ. ಪಾಪ ನಿದ್ದೆ ಬಂತು ಅನ್ಸುತ್ತೆ. ಹೋಗಿ ಮಾತಾಡ್ಸ್ಕೊಂಬರೋಣ. ಏನ್ ಯಜಮಾನ್ರ ನಿಮ್ಮ ಅವತಾರ? ಅಯ್ಯೋ ಪಾರ್ವತಿ, ಚಳಿ ಅಲ್ವಾ, ಅದಕ್ಕೆ ಬ್ಲಾಂಕೆಟ್ ಕವರ್ ಮಾಡ್ಕೊಂಡೆ ಬಂದೆ. ಚಳಿ ಆದ್ರೆ ರೂಮಲ್ಲಿ ಮಲ್ಕೋಬೇಕು ತಾನೆ, ಇಲ್ಲಿಗೆ ಯಾಕೆ ಬಂದ್ರಿ? ನಿನ್ನ ನೋಡೋದಕ್ಕೆ ಬಂದೆ. ಯಾಕೋ ನಿದ್ದೆನೆ ಬರ್ತಾ ಇರಲಿಲ್ಲ ಪಾರ್ವತಿ, ಅದಕ್ಕೆ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ದೀಪ ಕಾಯೋದ್ರ ಜೊತೆಗೆ ಹೂ ಕಟ್ಟೋ ಕೆಲ್ಸನೂ ಮಾಡ್ತಾ ಇದೀಯಾ? ನಿದ್ದೆ ಬಂದ್ರೆ ಅದಕ್ಕೆ ಈ ಕೆಲ್ಸ. ಪಾರ್ವತಿ,
ನಾನು ನಿಂಗೆ ಹೆಲ್ಪ್ ಮಾಡ್ಲಾ? ಏನೋ ನೀವ್ ಹೂ ಕಟ್ತೀರಾ, ಸುಮ್ನೆ ಹೋಗಿ ಮಲ್ಕೊಳ್ಳಿ ಯಜಮಾನ್ರೆ. ಇಬ್ಬರು ಸೇರಿ ವ್ರತ ಮಾಡಿದೀವಿ, ಈಗ ಇಬ್ಬರು ಸೇರಿ ದೀಪ ಕಾಯೋಣ. ಬೆಳಿಗ್ಗೆವರೆಗೂ ಎಚ್ಚರವಾಗಿರ್ತೀರಾ? ನನಗೋಸ್ಕರ ಇಷ್ಟೆಲ್ಲ ಮಾಡಿರೋ ನಿನಗೆ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳು? ಪರವಾಗಿಲ್ಲ, ನಾನು ನಿನ್ ಜೊತೆನೇ ಇರ್ತೀನಿ. ಯಜಮಾನ್ರೆ, ನಿಮಗ್ ಚಳಿ ಆಗಲ್ವಾ? ನೀನ್ ಬೆಚ್ಚಗಿದ್ರೆ ನನಗೆ ಚಳಿ ಆಗಲ್ಲ ಪಾರ್ವತಿ. ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ನನ್ನ ಮೇಲೆ ನಿಮ್ಗೆ ಯಾಕಿಷ್ಟು ಕಾಳಜಿ ಯಜಮಾನ್ರೆ? ನಾನು ನಿಮ್ಗೆ ಏನಾಗಬೇಕು? ಅದೇ ಅಮ್ಮ, ರೂಮಲ್ಲಿ ಮಲ್ಗೋದ್ ಬಿಟ್ಟು ಇಲ್ಲಿ ಯಾಕೆ ಬಂದು ಮಲಗಿದೀಯ ನೀನು? ಅಮ್ಮ ಅದು ನೀನೇನು ಹೇಳೋದ್ ಬೇಡ. ನೀನ್ ಯಾಕೆ ಇಲ್ಲಿ ಬಂದು ಮಲಗಿದೀಯ ಅನ್ನೋ ಸತ್ಯಾಂಶ ನನಗ್ ಗೊತ್ತು. ನಂದಾದೀಪನ ಆ ದಿನೇ ಹಚ್ಚಬೇಕು ಅಂತ ಹೇಳಿರೋ ಅರ್ಚಕರು ನಂದಾದೀಪ ಆರದೇ ಇರೋ ಹಾಗೆ ಆ ದಿನೇ ಕಾಯ್ಬೇಕು ಅಂತನೂ ಹೇಳಿರ್ತಾರೆ ಅಲ್ವಾ ಪಾರ್ವತಿ? ಹೌದಮ್ಮ. ಆದ್ರೆ ಈ ವಿಷಯನ ನನಗೆ ಹೇಳಿದ್ರೆ ನೀನ್ ಇಲ್ಲಿ ಬಂದು ಜಾಗರಣೆ ಮಾಡೋದನ್ನ ನಾನು ಒಪ್ಪಲ್ಲ ಅಂತ ನನಗೆ ಇದನ್ನ ಹೇಳಲಿಲ್ಲ ಅಲ್ವಾ ಅದಿ? ಹೌದಮ್ಮ. ನೋಡಿದ್ರಾ, ನಿಮ್ ಮನ್ಸು ಏನು ಅಂತ ನನಗ್ ಗೊತ್ತಾಗಲ್ವಾ? ಹೋಗಪ್ಪ, ರೂಮ್ಗೆ ಹೋಗಿ ಮಲ್ಕೋ. ಸರಿಮ್ಮ. ಅಮ್ಮ,
ನಾನು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾಕಮ್ಮ ಪಾರ್ವತಿ, ನೀನ್ ರೆಸ್ಟ್ ಮಾಡಲ್ವಾ? ಇಲ್ಲಮ್ಮ. ಹೆಣ್ಮಕ್ಳೇ ಹೀಗೆ. ದೇವ್ರು ಪೂಜೆ ಪುನಸ್ಕಾರ ಅಂದ್ರೆ ರಾತ್ರಿ ಪೂರ್ತಿ ಜಾಗರಣೆ ಇರ್ತಾರೆ. ಅದಕ್ಕೆ ಬೇಕಾಗೋ ಶಕ್ತಿನ ಆ ದೇವ್ರೇ ಕೊಡ್ತಾನೆ ಅನ್ಸುತ್ತೆ. ಹೋಗಮ್ಮ, ನೀನು ಆರಾಮಾಗಿ ಹೋಗಿ ಬಾ, ಅವಸರ ಏನಿಲ್ಲ. ಸರಿ ಅಮ್ಮ. ಯಾಕಮ್ಮ ಪಾರ್ವತಿ, ಕಣ್ಣಲ್ಲಿ ನೀರು? ಅಮ್ಮ, ನೀವ್ ನನಗ್ ಜಡೆ ಹಾಕ್ತೀರಾ? ಯಾಕೆ ಹಾಕ್ಬಾರ್ದಾ? ಅಯ್ಯೋ, ಹಾಗಲ್ಲ ಅಮ್ಮ. ನೀವೆಲ್ಲಿ ನಿಮ್ ಮನೇಲಿ ಕೆಲಸ ಮಾಡ್ಕೊಂಡಿರೋ ನಾನೆಲ್ಲಿ? ನಾನು ಯಾವತ್ತಾದ್ರೂ ನಿನ್ನನ್ನ ನಮ್ಮನೆ ಕೆಲ್ಸದೋಳು ಅಂತ ನೋಡಿದಿನ? ನಮ್ಮ ಮನೆಯ ಸದಸ್ಯರಲ್ಲಿ ನೀನು ಒಬ್ಳು ಅಂತ ತಾನೆ ಯಾವಾಗ್ಲೂ ಹೇಳೋದು. ನಿನ್ ತಾಯಿ ಇದ್ದಿದ್ರೆ ಜಡೆ ಹಾಕಿಸ್ಕೊತಿರ್ಲಿಲ್ವಾ? ಕೂತ್ಕೋ. ತಿರುಗು. ಆ ಕಡೆ ತಿರುಗು ಪಾರ್ವತಿ. ತಿರುಗು. ಈಗ ನೋಡು ಎಷ್ಟು ಮುದ್ದಾಗಿ ಕಾಣ್ತಿದೀಯ ಅಂತ. ನಮ್ ಪಾರ್ವತಿ ಯಾವಾಗ್ಲೂ ಹೀಗೆ ಇರ್ಬೇಕು, ಗೊತ್ತಾಯ್ತಾ? ಈಗ ಹೇಗ್ ಕಾಣಿಸ್ತಿದ್ದೀನಿ ಅಂತ ನಮ್ಮ ಯಜಮಾನ್ರಿಗೆ ತೋರಿಸ್ಬೇಕು. ಆದಿ, ನಾನು ಆಗ್ಲೇ ಕೇಳಿದ ಪ್ರಶ್ನೆಗೆ ನೀನ್ ಇನ್ನೂ ಉತ್ತರ ಕೊಟ್ಟಿಲ್ಲ. ನಿನ್ ಉತ್ತರಕ್ಕೋಸ್ಕರ ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ಆದಿ, ಹೇಳು ಆದಿ, ನಮ್ ಮದ್ವೆ ಪ್ರೀಪೋನ್ ಮಾಡೋದ್ರ ಬಗ್ಗೆ ಅತ್ತೆ ಹತ್ರ ಯಾಕಿನ್ನೂ ಮಾತಾಡಿಲ್ಲ? ಸರಿ, ನೀನ್ ಈ ವಿಷಯ ಇನ್ನೂ ಹೇಳಿಲ್ಲ ಅಲ್ವಾ? ಪರವಾಗಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ. ಇವತ್ತಾದ್ರೂ ಅತ್ತೆ ಹತ್ರ ನಾವಿಬ್ರು ಹೋಗಿ ಮಾತಾಡೋಣ. ಸಾರಿ ಪಾರ್ವತಿ, ನೀನು ಹೇಳಿದಾಗೆ ಕೊನೆ ಪ್ರಯತ್ನವಾಗಿ ವ್ರತನೂ ಮಾಡಾಯ್ತು. ಆದರೂ ಕಣ್ಣಿನ ಹುಡುಗಿ ಬಗ್ಗೆ ಯಾವ ಸುಳಿವೂ ಇಲ್ಲ. ಇನ್ನು ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆದರೆ ನನ್ನ ಮದುವೆ ವಿಷಯದಲ್ಲಿ ಪಾರ್ವತಿ ಹತ್ರ ಡಿಸ್ಕಸ್ ಮಾಡೇ ಮುಂದುವರಿಬೇಕು ಅಂತ ಮನ್ಸು ಹೇಳ್ತಾ ಇದೆ. ಆದರೆ ಕೇಳ್ತೀನಿ ಕೇಳಿ ಅವಳ ಮನಸ್ಸಿಗೂ ಯಾಕೆ ಒತ್ತಡ ಹೇರೋದು ಅಂತಲೂ ಒಂದು ಕಡೆ ಅನಿಸ್ತಾ ಇದೆ. ಬೇಡ ಪಾರ್ವತಿ, ನಾನಿವತ್ತೇ ಮದುವೆನ ಬೇಗ ಮಾಡಿಸಿ ಅಂತ ಅನುಷ್ಕಾ ಜೊತೆ ಹೋಗಿ ಅಮ್ಮನ ಹತ್ರ ಮಾತಾಡ್ತೀನಿ. ಮಾತಾಡು ಆದಿ, ಮದ್ವೆ ವಿಷಯದಲ್ಲಿ ಯಾಕೆ ಸೈಲೆಂಟ್ ಆಗಿದ್ಯಾ? ಇಲ್ಲ, ಹೇಗಾದ್ರೂ ಮಾಡಿ ಅನುಷ್ಕಾ ಅವ್ರ ಜೊತೆ ಯಜಮಾನ್ರ ಮದ್ವೆ ಆಗೋದನ್ನ ತಡಿಬೇಕು. ಸರಿ ಅನುಷ್ಕಾ, ಇವತ್ತೇ ಅಮ್ಮನ ಹತ್ರ ಹೋಗಿ ನಮ್ಮ ಮದುವೆ ಬೇಗ ಮಾಡಿಸೋದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಆದಿ, ಥ್ಯಾಂಕ್ ಯು ಸೋ ಮಚ್.
ನೀವು ಒಪ್ಪಿಗೆ ಕೊಟ್ರೆ ನಾನು ಅನುಷ್ಕಾ ಮದುವೆ ಡೇಟ್ನ ಪ್ರೀಪೋನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀವಿ. ಮಾಮ್, ಬ್ರೋ ಕಣ್ಣಿನ ಲೋಗನ ತುಂಬಾ ಹಚ್ಕೊಂಡಿದ್ದಾನೆ. ಆ ಕಣ್ಣಿನ ಹುಡುಗಿನ ಅವ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಮಾಮ್. ದೀಪ್ ಯಾರು ಏನು ಒಂದು ಗೊತ್ತಿಲ್ಲದೆ ಇದ್ರು ಮನಸ್ಸಲ್ಲಿ ಹುಚ್ಚಿನ ಥರ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ನಿಮ್ಮ ಸುಂದರವಾದ ಕಣ್ಣುಗಳು. ನೀವಿಲ್ಲದೆ ನನಗೆ ಬದುಕೇ ಇಲ್ಲ. ನೀವೆಲ್ಲ ಮಾತಾಡ್ತಾ ಇರಿ, ಬರ್ತೀವಿ. ಆದಿ, ಒಂದ್ ನಿಮಿಷ ಬಾಪ. ಅಮ್ಮ, ಆದಿ, ಮದುವೆ ಡೇಟನ್ನ ಪ್ರೀಪೋನ್ ಮಾಡೋದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದೆಯಪ್ಪ. ಅನುಷ್ಕಾ ಮೇಡಮ್ ಬಗ್ಗೆ ಅಖಿಲಮ್ಮನ ಹತ್ರ ಹೇಳೋಕೆ ಇದೇ ಸರಿಯಾದ ಸಮಯ. ಹಾಮ, ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿದ್ದೀನಿ. ಬೇಕಾದ್ರೆ ಇನ್ನು ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳು ಆದಿತ್ಯ. ಟೈಮ್ ತಗೊಂಡು ಯೋಚನೆ ಮಾಡೋದಕ್ಕೆ ಏನಿಲ್ಲಪ್ಪ. ನಾನು ಆಲ್ರೆಡಿ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿರೋದು. ಆದಿ, ನಿನ್ನಿಷ್ಟನೇ ನಮ್ಮಿಷ್ಟ ಕಣಪ್ಪ. ನೀನ್ ಚೆನ್ನಾಗಿರೋದಕ್ಕಿಂತ ನಮ್ಗಿನ್ನೇನ್ ಬೇಕು ಹೇಳು. ಆದ್ರೆ ವೈವಾಹಿಕ ಜೀವನ ಅನ್ನೋದು ಬಾಳ ಸಂಗಾತಿಯ ಜೊತೆಯಲ್ಲಿ ಸುದೀರ್ಘವಾಗಿ ಸಾಗಬೇಕಾಗಿರೋ ಪ್ರಯಾಣ. ಅದಕ್ಕೆ ಕಾಲಿಡಕ್ಕಿಂತ ಮುಂಚೆ ಒಂದ್ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಏನಾದ್ರೂ ಇಟ್ಟ ಹೆಜ್ಜೆ ತಪ್ಪು ಅಂತ ಅನ್ಸಿದ್ರೆ ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಆಗ ಸುತ್ತಮುತ್ತ ಇರೋರು, ಆಪ್ತರು ಸಲಹೆ, ಸಮಾಧಾನ ಹೇಳ್ಬೋದಷ್ಟೇ ಹೊರತು ಜೀವನನ ಸರಿಪಡಿಸಕ್ಕಾಗೋದಿಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗುತ್ತೆ ಅಮ್ಮ. ಆದರೆ ಈ ವಿಚಾರದಲ್ಲಿ ನಾನು ಮುಂದಾಲೋಚನೆ ಮಾಡಿನೇ ಈ ಹೆಜ್ಜೆ ಇಡ್ತಾ ಇರೋದು. ಅಲ್ಲ ಬ್ರೋ, ನಿಮ್ಮ ಡಿಸಿಷನ್ ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ. ಪ್ಲೀಸ್, ಈ ವಿಷಯದಲ್ಲಿ ಯಾರು ನನ್ನ ಫೋರ್ಸ್ ಮಾಡಬೇಡಿ. ಆಯ್ತಪ್ಪ, ನಿನ್ನಿಷ್ಟನೇ ನಮ್ಮಿಷ್ಟ. ನೀನು ಹೇಳ್ದಾಗೆ ನಿನ್ನ ಅನುಷ್ಕಾ ಮದುವೆ ಡೇಟ್ನ ಪ್ರೀಪೋನ್ ಮಾಡ್ಕೋತೀವಿ. ಹಾಗೆ ನೀವಿಬ್ಬರು ಹಸೆ ಮನೆ ಏರೋದನ್ನು ನೋಡೋ ಸಮಯ ಹತ್ರ ಬರ್ತಿದೆ ಅನ್ನೋದೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಖುಷಿ. ಅಬ್ಬಾ, ಈಗ ಎಲ್ರಿಗೂ ಒಂಥರ ಸಮಾಧಾನ. ಎಲ್ಲೇ ಹೋದ್ರೂ ನಿಮ್ಮ ದೊಡ್ಡ ಮಗನ ಮದುವೆ ಯಾವಾಗ ಊಟ ಹಾಕ್ತೀರಾ ಅಂತ ಕೇಳ್ತಾನೆ ಇರ್ತಾರೆ. ಅವ್ರಿಗೆಲ್ರಿಗೂ ಉತ್ತರ ಕೊಡೋ ಹಾಗಾಯ್ತಲ್ಲ, ಅಷ್ಟೇ ಸಾಕು.